ನಾವು ಅಧಿಕಾರಕ್ಕೆ ಬಂದು 2 ವರ್ಷ 6 ತಿಂಗಳು ತುಂಬಿದೆ. 2 ವರ್ಷ 6 ತಿಂಗಳು ತುಂಬಿದೆ. ಈ ಅವಧಿನಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ನಮ್ಮ ಸರ್ಕಾರ 2013ರಿಂದ 2018ರವರೆಗೆ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ 2023ರಿಂದ ಇಲ್ಲಿವರೆಗೆ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೋ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸುಮಾರು 2013ರಿಂದ 2018ರವರೆಗೆ ಇರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಬೇಕಾದ್ರೆ ವೆರಿಫೈ ಮಾಡಬಹುದು. 158 ಭರವಸೆಗಳನ್ನು ಈಡೇರಿಸಿದ್ದೇವೆ. 2023ರಿಂದ ಇಲ್ಲಿವರೆಗೆ 492 ಭರವಸೆಗಳನ್ನು ಕೊಟ್ಟಿದ್ದು, 242 ಭರವಸೆಗಳನ್ನು ಕೊಟ್ಟಿದ್ದೇವೆ, ಜಾರಿ ಮಾಡಿದ್ದೇವೆ. ಆಮೇಲೆ 23ಕ್ಕಿಂತ ಚುನಾವಣೆಗಿಂತ ಮುಂಚಿತವಾಗಿ ನಾನು DK ಶಿವಕುಮಾರ್ ಅವರು, ನಮ್ಮ ಸುರ್ಜೇವಾಲಾ ಅವರು, ನಾವೆಲ್ಲರೂ ಕೂಡ ಹೇಳಿದ್ದು 5 ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಮಾಡ್ತೀವಿ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು 2023 ಮೇ 20ಕ್ಕೆ ಅಧಿಕಾರಕ್ಕೆ ಬಂದು ಜೂನ್ ಅಂದ್ರೆ 1 ತಿಂಗಳಿಗಿಂತ ಕಡಿಮೆನಲ್ಲೇ ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಇಲ್ಲಿವರೆಗೆ ಸುಮಾರು 600 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಏನ್ರಮ್ಮ, ಇಲ್ಲಿ ಹೆಣ್ಮಕ್ಳು ಕೈ ಎತ್ತದೇ ಇಲ್ವಲ್ಲ? ನೀವು ಯಾಕೆ? ಫ್ರೀಯಾಗಿ 600 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ. ಈಗ ಹಾಸನ ಜಿಲ್ಲೆ ನಿಮ್ದು ಟೂರಿಸಂ ಇರ್ತಕ್ಕಂಥ ಜಿಲ್ಲೆ. ಬಹಳ ಮುಖ್ಯವಾಗಿ